ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಡ್ರೀಮ್ಸ್ ವ್ಲಾಗ್. ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಏನು ಮಾಡ್ತಾ ಇದೀವಿ, ಯಾವ ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಫುಲ್ ವಿಡಿಯೋ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಅಮ್ಮ ಇದು ಯಾವುದೋ ಸೊಪ್ಪು ನಾ ಬಿಡಿಸ್ತಾ ಇದ್ದಾರೆ. ಏನು ಸೊಪ್ಪು ಇದು? ಅವೆಲ್ಲ ಗೊತ್ತಿಲ್ಲ ನನಗೆ. ಜನ್ಮಕ್ಕೆ ಹೋಗೋ ಏನು ಸೊಪ್ಪು ಅಂತ ಗೊತ್ತಿದ್ದಾರೆ ಬಿಡಿಸ್ತಾ ಇದ್ದೀವಿ. ಏನು ಸೊಪ್ಪು ಹೇಳು? ಮುಸಪ್ಪ ಸೊಪ್ಪ ಅಲ್ಲ ನಿಶಾ, ಮತ್ತೆ ಯಾವುದೋ ಕೀರೆ ಸೊಪ್ಪಂತೆ ಬಿಡಿಸಿ. ನೀವೇನು ಮಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ಹೇಳಿ ನಿಮ್ಮ ವೀಕ್ಷಕರಿಗೆ. ನಿಮ್ಮ ವೀಕ್ಷಕರು ನಿಮ್ಮನ್ನು ಕೈಕೊಂಡು ಕೂತಿದ್ದಾರೆ. ನೀವು ಏನು ಮಾಡ್ತಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇವತ್ತು ಮಾಡ್ತಾ ಇದ್ದೀವಿ ಫ್ರೈಡ್ ರೈಸ್. ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತ ಫುಲ್ ವಿಡಿಯೋ. ಫ್ರೈಡ್ ರೈಸ್ ಮಾಡೋದು ಯಾರು ಗೊತ್ತಿರೋದು? ಫ್ರೈಡ್ ರೈಸ್ ಮಾಡೋದು ನಿಂಗೆ ಗೊತ್ತಾ? ಗೊತ್ತು. ನಾನು ಮಾಡೋದು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾವು ಮಾಡ್ತೀವಿ. ನಾನು ಮಾಡೋದು ಅವಳು ನಾನು ಮಾಡೋದು ಒಂದು ಸ್ಕೋಪ್ ತಗೋತಾಳು. ಕಟ್ ಮಾಡ್ತೀವಿ. ಅವಳು ತರಕಾರಿ ಒಂದು ಕಟ್ ಮಾಡ್ಕೊಡ್ತಾಳೆ ಅಷ್ಟೇ, ಏನೇನು ಮಾಡಲ್ಲ. ಹೇಳ್ಬಾರ್ದು, ಹಂಗೆಲ್ಲ ಹೇಳ್ಬಾರ್ದಂತೆ. ಹಂಗೆಲ್ಲ ಹೇಳ್ಬಾರ್ದಾ? ಹೇಳ್ಬಿಡಿ. ಓಕೆ, ನಿಮ್ಮ ವೀಕ್ಷಕರಿಗೆ ಆಮೇಲೆ ತೋರಿಸ್ತೀರಾ ನೀವೇನು ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಬರ್ತೀವಿ. ಕಟ್ ಮಾಡಿ ನಮ್ಮ ಮನೆಯಲ್ಲಿ ಹಾಗೆ ಇವತ್ತು ಗಿಣ್ಣು ಮಾಡಿದ್ದಾರೆ. ನಮ್ಮನೆ ನೈಟು ಇವತ್ತು ತಿಂದರೆ ಚೆನ್ನಾಗಿರುತ್ತೆ. ಒಂದಿನ ಬಿಟ್ಟು ತಿನ್ನಬೇಕು. ಏನಂತೀರ ನಿಗಿತವ್ರೆ? ಯಾರಿಗೆ ಗಿಣ್ಣು ಅಂದರೆ ಗೊತ್ತಿಲ್ಲ ಕಮೆಂಟ್ ಮಾಡಿ. ಯಾರು ಗೊತ್ತು ಅಂದರೆ ಕಮೆಂಟ್ ಮಾಡಿ. ಬರೀ ಮಂಡ್ಯದವ್ರಿಗೆ ಅಷ್ಟೇ ಗೊತ್ತಿರೋದು ಗಿಣ್ಣು ಅಂತ. ಓಕೆ ಬಾಯ್, ಆಮೇಲೆ ಸಿಗ್ತೀವಿ. ನಾವಿವತ್ತು ಮಾಡ್ತಾ ಇದ್ದೀವಿ ಫ್ರೈಡ್ ರೈಸ್. ಹೇಗೆ ಮಾಡೋದು ಅಂತ ಫುಲ್ ವಿಡಿಯೋನ ನೋಡಿ. ಫಸ್ಟು ಎಣ್ಣೆ ಹಾಕೋಬೇಕು. ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ. ಫ್ರೈಡ್ ರೈಸ್ಗೆ ಹೇಳ್ಬೇಕು ಅಂದರೆ ಈರುಳ್ಳಿ ಹಾಕಲ್ಲ. ನಾವು ಜಸ್ಟ್ ಟೇಸ್ಟಿಗೋಸ್ಕರ ಹಾಕೊತಾ ಇದ್ದೀವಿ ಅಷ್ಟೆ. ಈರುಳ್ಳಿ ಹಾಕ್ಬೇಕು. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಾವಿಲ್ಲೊಂದು 4 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀವಿ, 2 ಭಾಗ ಮಾಡ್ಕೊಂಡು. ಇದು ಸ್ವಲ್ಪ ಬ್ರೌನಿಶ್ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡೋದು ಹಾಕ್ಬೋದು. ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನ ಸ್ಲಿಮ್ಮಾಗಿ ಇಟ್ಕೊಂಡು ವೆಜಿಟೇಬಲ್ಸ್ ಹಾಕೊಂಡಿದ್ದೀನಿ. ವೆಜಿಟೇಬಲ್ಸ್ ತೋರಿಸ್ಬೇಕಂತ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀವಿ. ಬೇಕಂದರೆ ದಪ್ಪಮೆಣಸಿನ್ಕಾಯಿ ಹಾಕೋಬೋದು, ಹೂಕೋಸು ಹಾಕೋಬೋದು. ಹೂಕೋಸು ಎಲೆಗೆ ಹೂಕೋಸು ಎಲೆಗೋಸು ಜಾಸ್ತಿ ಫ್ರೈ ಆಗಬಾರ್ದು, ಇದು ಮಾತ್ರ ಸ್ವಲ್ಪ ಫ್ರೈ ಆಗಬೇಕು. ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರೈಸ್ಗೆಲ್ಲ ಬಿಸ್ತಾಗುತ್ತಲ್ಲ ಉಪ್ಪಾಗ. ಏನದು? ಫ್ರೈಡ್ ರೈಸ್ ಪೌಡರ್ ಹೆಂಗಿರುತ್ತೆ ಅಂದರೆ ಈ ಥರ ಆಚೆ ಗರಂ ಮಸಾಲ ಅದು ಆರೋಗ್ಯ ಕಾಣ್ತಾ ಇದೆಯಾ? ಸಣ್ಣ ಮಾಡ್ಕೊಂಡು ಉರಿ. ಎಮ್ಮಗೋ ಅಡುಗೆ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು, ಆಮೇಲೆ ಅಳಿಸೋಗ್ಬಿಡುತ್ತೆ. ತಿನ್ನೋಣ ಹೆಂಗಿದೆ ಅಂತ ನೋಡಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.